ಜಿರಳೆ ಇದು ನೋಡಿದ್ರೆ ಎಲ್ಲರಿಗೂ ಭಯ ಅನ್ನೋದಕ್ಕಿಂತ ಅಸಹ್ಯ ಜಾಸ್ತಿ. ಯಾಕಂದರೆ ಅದು ನೋಡೋದಕ್ಕೆ ಹಾಗಿರುತ್ತೆ ಅಲ್ವಾ. ಅಕಸ್ಮಾತ್ ನಾನು ಜಿರಳೆನ ತಿಂತೀರಾ ಅಂದರೆ ನಿಜ ಕಣ್ರಿ, ಇದನ್ನ ಹೇಳೋಕ್ಕೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಆರ್ಟಿಕಲ್ ನೋಡಿ, FDA ಒಂದು ಚಾಕ್ಲೇಟಲ್ಲಿ 4% ಜಿರಳೆನ ಅಲೋ ಮಾಡುತ್ತೆ. ಅಂದರೆ ಒಂದು 100 ಗ್ರಾಮ್ ಚಾಕ್ಲೇಟ್ ಬಾರಲ್ಲಿ ಮಿನಿಮಮ್ ಅಂದರೂ 16 ಜಿರಳೆಗಳಿರುತ್ತೆ ಅಂತೆ. ನಂಬೋದಕ್ಕಾಗ್ತಿಲ್ವಲ್ಲ? ಹೌದು, ಇದು ನಿಜ. ಅಂದರೆ ಚಾಕ್ಲೇಟ್ ಮಾಡೋ ಕಂಪ್ನಿಗಳು ಜಿರಳೆನ ಡೈರೆಕ್ಟಾಗಿ ಚಾಕ್ಲೇಟಲ್ಲಿ ಹಾಕಿ ಆ ಚಾಕ್ಲೇಟ್ನ ಮಾಡ್ತಾಯಿದೆ ಅಂತ ಹೇಳ್ತಾ ಇಲ್ಲ. ಈಗ ಚಾಕ್ಲೇಟ್ ತಯಾರಿಕೆಯಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಯಾವುದು? ಕೋಕೋ ಬೀನ್ಸ್ ಅಲ್ವಾ. ಸೊ ಒಂದು ಚಾಕ್ಲೇಟ್ ಮಾಡಬೇಕಂದ್ರೆ ಕೋಕೋ ಬೀನ್ಸ್ ಇರಲೇಬೇಕು. ಈ ಕೋಕೋ ಬೀನ್ಸು ನಿಮಗೆ ಎಷ್ಟು ಇಷ್ಟನೋ ಜಿರಳೆಗಳಿಗೂ ಅಷ್ಟೇ ಇಷ್ಟ ಅಂತೆ. ಸೊ ಈ ಚಾಕ್ಲೇಟ್ ಮಾಡೋ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಈ ಕೋಕೋ ಬೀನ್ಸ್ನ ಒಣಗಾಕಿರ್ತಾರೆ. ಅದ್ರ ಮೇಲೆ ಎಷ್ಟೊಂದು ಜಿರಳೆಗಳು ಬಂದು ಕೂತ್ಕೊಂಡಿರ್ತವೆ. ಈ ಬೀನ್ಸ್ ಎಲ್ಲ ಒಣಗಿದ ಮೇಲೆ ಆ ಜಿರಳೆಗಳು ಅದ್ರ ಮೇಲೆ ಅಂಟ್ಕೊಂಡಿರ್ತವೆ. ಸೊ ಹಾಗಾಗಿ ಆ ಜಿರಳೆಗಳನ್ನ ಬೀನ್ಸಿಂದ ಸಪ್ರೇಟ್ ಮಾಡೋದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಕೆಲಸ ತುಂಬ ಕಷ್ಟ. ಅದಕ್ಕೋಸ್ಕರ FDA ಒಂದು ಚಾಕ್ಲೇಟ್ನಲ್ಲಿ 4% ಅಷ್ಟು ಜಿರಳೆ ಇದ್ರೂ ಅಲೋ ಮಾಡುತ್ತೆ. ಇದು ಈ ಚಾಕ್ಲೇಟು ಮತ್ತು ಜಿರಳೆಯ ರಹಸ್ಯ. ಹೋಗ್ಲಿ ಬಿಡಪ್ಪ, ನಾನು ಚಾಕ್ಲೇಟ್ ತಿನ್ನಲ್ಲ ಅಂತ ಸಂತೋಷ ಪಡೋಕ್ಕೆ ಹೋಗ್ಬಿಡಿ. ನೀವು ಕಾಫಿ ಪ್ರಿಯರಾ? ಹಾಗಾದ್ರೆ ನೀವು ಕೂಡ ಜಿರಳೆ ಮಿಕ್ಸ್ ಆಗಿರೋ ಕಾಫಿನ ಕುಡ್ತಿರ್ತೀರ. ಯಾಕಂದರೆ ಕಾಫಿಯಲ್ಲಿ ಕೂಡ ಕೋಕೋ ಬೀನ್ಸ್ ಇರುತ್ತೆ. ಸೊ ಇದು ಫ್ರೆಂಡ್ಸ್ ಚಾಕ್ಲೇಟ್ ಮತ್ತು ಜಿರಳೆಯ ಸಂಬಂಧ. ಈಗ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಫ್ರೆಂಡ್ಸು ಯಾರು ಚಾಕ್ಲೇಟ್ನ ತುಂಬ ಇಷ್ಟಪಟ್ಟು ತಿಂತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಅವ್ರಿಗೂ ಈ ಫ್ಯಾಕ್ಟ್ ಗೊತ್ತಾಗಲಿ. ಹಾಗೆ ಇಂಥ ಫ್ಯಾಕ್ಟ್ಗಳನ್ನ ತುಂಬ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಿರ್ತೀನಿ. ಅದನ್ನು ಮಿಸ್ ಮಾಡ್ಕೊಬಾರ್ದಂದರೆ ಕನ್ನಡ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂಥ ತುಂಬ ಫ್ಯಾಕ್ಟ್ಗಳನ್ನ ತಿಳ್ಕೊಳ್ಳಿ. ಹಾಗಾದರೆ ಮತ್ತೆ ಸಿಗೋಣ ನಾವು ಮುಂದಿನ ಎಪಿಸೋಡಲ್ಲಿ. ಅಲ್ಲಿ ತನಕ ನಗ್ತಾಯಿರಿ, ನಗಿಸ್ತಾಯಿರಿ, ಆರಾಮಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.